So, after completing your second PC board exam, me and my friends decided to go to a trip. But ಎಲ್ಲಿಗೆ? So, after thinking for a couple of days, we have decided to go to Kerala. Hi guys, ಇವತ್ತು ಡೇ 12 ಇವಾಗ ಇಲ್ಲಿ DCM ಸರ್ಕಲ್ ಹತ್ರ ನಿಂತಿದ್ದೀವಿ. ವಿ ಆರ್ ಗೋಯಿಂಗ್ ಟು ರೈಲ್ವೆ ಸ್ಟೇಷನ್ ಟು ಟೇಕ್ ದ ಬುಕೆಟ್. ನನ್ನ ಜೊತೆ ನಮ್ಮ ಮಿಲನ್ ಸಾಹೇಬ್ರು ಇದ್ದಾರೆ. ಗೈಸ್, ಟಿಕೆಟ್ ಬುಕ್ ಆಯ್ತು. ಆ್ಯಕ್ಚುಲಿ ನಾವು ಹೋಗ್ಬೇಕು. ಇವನೇನು ಮಾಡ್ತಾವನ ಇಲ್ಲಿ? ಏನು ಮಾಡತ್ತೀಯ? ಬಿರಿಯಾನಿ ಮಾಡ್ಯಾರ ಹೇಳಿ. ಬಿರಿಯಾನಿ ಮಾಡೋದಾರ ಅದು ನೋಡ್ತಾನೆ ನೋಡಿ ಗೈಸ್. ಅಂತ ಝೀರೋ ಸಿವಿಕ್ ಸೆನ್ಸ್. ಯಾರು ಬಿರಿಯಾನಿ ಮಾಡಿದ್ರಂತ ಕಿಟಕಿಂದ ಇನ್ನಕ್ಕೆ ನೋಡ್ತೀನಿ. ದಿಸ್ ಕೈಂಡ್ ಆಫ್ ಪೀಪಲ್, ವೇರ್ ಯು ಗೈಸ್ ಕಮ್ ಫ್ರಮ್? ಐ ಆಮ್ ಕಮ್ ಫ್ರಮ್ ಮೈ ಹೋಮ್. ಗೈಸ್, ನಿಮಗೆಲ್ಲ ಗೊತ್ತಿರ್ಬೋದು, ನಾವು 3 ಜನ ಅಷ್ಟೇ ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಕೇರಳಗೆ. ಅದು ನಿಮಗೆ ಗೊತ್ತಿರ್ಬೋದು. ಅದಕ್ಕೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಮಲಯಾಳಂ ಕಲಿಬೇಕಂತ ಇದ್ದೀವಿ. ಬನ್ನಿ. ಸೊ ವಿ ಆರ್ ಟ್ರೈಯಿಂಗ್ ಟು ಲರ್ನ್ ಮಲಯಾಳಂ. ಮಲಯಾಳಂ ಎಲ್ಲ ಬೋಡಿ. ಆಬ್ವಿಯಸ್ಲಿ ಇವಾಗ ಕೇರಳದಲ್ಲಿ ಹೋದ್ರೆ ಅಂಕಲ್ಗಳು ಸಿಗ್ತಾರೆ. ಅವರಿಗೆ ಅಂದ್ರೂ ಗ್ರೀಟಿಂಗ್ಸ್ ಮಾಡಬೇಕು, ನಮಸ್ತೆ ಹೇಳಬೇಕು ಅಂದರೆ ಹೆಂಗೆ ಹೇಳಬೇಕು ಅಂತ ಗೂಗಲಿಗೆ ಕೇಳೋಣ ಅಂತ. ಈ ನಮಸ್ತೆ ಅಂಕಲ್ಗೆ ನಮಸ್ತೆ ಅಮ್ಮವನ್. ಏನು? ನಮಸ್ತೆ ಅಮ್ಮವನ್. ಅಯ್ಯೋ ದೇವಾ, ನಮಸ್ತೆ ಅಮ್ಮವನ್. ಈ ಅಂಕಲಿಗೆಲ್ಲ ಅಮ್ಮವನ್ನು ಈ ಲ್ಯಾಂಗ್ವೇಜು. ಬಟ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ಲ್ಯಾಂಗ್ವೇಜ್. ಅಂಕಲಿಗೆ ಅಮ್ಮ ಅಂತ ಹೇಳ್ಬೇಕು, ಅಮ್ಮವನ್. ಏನು ಮಾಡೋಕ್ಕಾಗಲ್ಲ ಜೋಸಫ್. ಈಗ ಒಂದೊಂದು ಲ್ಯಾಂಗ್ವೇಜಲ್ಲಿ ಒಂದೊಂದು ಥರ ಮಾತಾಡ್ತಿರ್ತಾರೆ. ಸಾಕು ಲೆಕ್ಚರ್ ಕೊಡ್ತಾನೆ, ಬರೀ ಲೆಕ್ಚರ್ ಕೊಡ್ತಾನೆ. ಇವಾಗ ಊಟ ಆಯ್ತಾ ಅಂತ ಕೇಳಕ್ಕೆ ಏನು ಹೇಳ್ತಾರಪ್ಪ? ಊಟ ಆಯ್ತಾ? ഉച്ചഭക്ഷണം കഴിക്കൂ. ನಮಗೆ ಸಾಕು. ಇಂಗ್ಲೀಷ್ ಎಲ್ಲ ಹಿಂದಿಯಲ್ಲೇ ಮಾತಾಡ್ಸೋಕೆ ಟ್ರೈ ಮಾಡೋಣ. ಸಾಕು, ಇದಕ್ಕಿಂತ ಜಾಸ್ತಿ ಕಲಿಯೋಕ್ಕಾಗಲ್ಲ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಗೈಸ್. ಹಾಯ್. ಇವಾಗ ನಾವು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ವಿ ಆರ್ ವೇಟಿಂಗ್ ಫಾರ್ ದ ಟ್ರೈನ್. ಹಾಯ್ ಮಾಡ. ಹಾಯ್. ಗೈಸ್, ಜಾಗನೇ ಇಲ್ಲ. ಅಂತೂ ಸೀಟ್ ಸಿಕ್ತು, ಬಟ್ ದಿಸ್ ಇಸ್ ವೆರಿ ಪ್ರೀಮಿಯಮ್ ಸೀಟ್ ಇನ್ ಜನರಲ್. ಯು ನೋ ವೇರ್ ಇಟ್ ಈಸ್? ಆ್ಯಕ್ಚುಲಿ ಸೀಟೆಲ್ಲ ಇಲ್ಲ ಪುರಾಣ ಅಂದರೆ ಜನ ಭಾಳ ಸಿಕ್ಕಿದ ಸೀಟ್ ಅಂತ. ಬಟ್ ನಿಯರ್ ಸೇಫ್ಟಿ ವಿತ್ ಸೇಫ್ಟಿ ವಿಲ್ ಸಿಟ್. ಥ್ಯಾಂಕ್ ಯು. ಗೈಸ್, ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ. ನಮ್ಮ ಫ್ರೆಂಡ್ ಆಲ್ಬಿನ್ ಬರ್ತಾರೆ ಇವಾಗ. ಅವನಿಗೋಸ್ಕರ ವೇಟ್ ಮಾಡ್ತಿದ್ದೀವಿ. ಗೈಸ್, ಅಂದಿದ್ದು ನಮ್ಮ ಫ್ರೆಂಡ್ ಬಂದ. ಹಾಯ್ ಬ್ರೋ.
ಸೊ ಗಾಯ್ಸ್ ಇವಾಗ ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಇವಾಗ ಆಲ್ವಿನ್ ಅವ್ರ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಊಟ ಗೀಟ ಮಾಡಿ ಫ್ರೆಶ್ ಅಪ್ ಆಗಿ ಆಫ್ಟರ್ 7 o'clock ಟ್ರೈನ್ ಇದೆ, ಅದರೊಳಗೆ ನಾವೆಲ್ಲ ಹೋಗ್ತೀವಿ. ತಿನ್ನು ಬರೀ ತಿನ್ನು. ಈ 2 ಪ್ಲೇಟ್ ಕೊಟ್ಟಾರ. ಸೊ ಗೈಸ್ ಈಗ ಆಲ್ವಿನ್ ಅವ್ರ ಮನೆಯಿಂದ ಹೊರಡ್ತಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ಈಗ ಲೇಟ್ ಆಗಿಬಿಟ್ಟೈತೆ, ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ಸೊ ಅದಕ್ಕೆ ಬೇಗ ಹೋಗ್ತಿದ್ದೀವಿ. ಸೊ ಸಿಗೋಣ, ಬಾಯ್. ಸೊ ಗೈಸ್ ಫೈನಲಿ ವಿ ಹ್ಯಾವ್ ರೀಚ್ ದ ರೈಲ್ವೆ ಸ್ಟೇಷನ್. ಆ್ಯಕ್ಚುಲಿ ನಾವು SMBTನ ಹತ್ತಬೇಕಿತ್ತು, ಬಟ್ ಸ್ವಲ್ಪ ಡಿಲೇ ಆಯಿತು. ಸೊ ನಾವು ಇಲ್ಲಿ ಕೃಷ್ಣರಾಜಪುರಂ ಬಂದಿದ್ದೀವಿ, ಇಲ್ಲಿಂದ ಹತ್ತಿದ್ದೀವಿ. ಇವಾಗ ಊಟ ಆರ್ಡ್ರ್ ಮಾಡಿದ್ವಿ. ವಿ ಆರ್ ವೇಟಿಂಗ್ ಫಾರ್ ದ ಫುಡ್. ಸಾಕು ಕ್ಯಾಮ್ರಾ ನೋಡಿದ ತಕ್ಷಣ ಸ್ಟೈಲ್ ಕೊಡ್ಬೇಡ. A few moments later. ಮಿಲನ್ OTP 8004. ಅಯ್ಯೇ ಊಟ ಬಂತು ಗೈಸ್. ಫೈನಲಿ ದ ಫುಡ್ ಇಸ್ ಅರೈವ್ಡ್. ಹೊಟ್ಟೆ ಭಾಳ ಹಸುವಾಗಿದೆ, ಬೇಗ ಊಟ ಮಾಡ್ತೀವಿ. ಸಿ ಯು ಲೇಟರ್. ಗುಡ್ ಮಾರ್ನಿಂಗ್ ಗೈಸ್. ಈಗ ನಾವು ಹಲೋ ಮಾತಾಡಕ್ಕೆ ಬರಪ್ಪ, ಇಂಟ್ರೋವರ್ಟ್ ಇದೆ. ಸೊ ವಿ ಹ್ಯಾವ್ ರೀಚ್ಡ್ ಎರ್ನಾಕುಲಂ ಜಂಕ್ಷನ್. 5:40 ಆಗಿದೆ. 5:43 ಆಗಿದೆ. 5:40 ಆಲ್ಮೋಸ್ಟ್ 5:30 ಬಂದಿದ್ದಾನೆ ಇಲ್ಲಿಗೆ. 6ಗೆ ಬರಬೇಕಿತ್ತು. ಸೊ ಇಲ್ಲಿಂದ ನಮ್ಮ ನೆಕ್ಸ್ಟ್ ಜರ್ನಿ ವಿಲ್ ಬಿ ಎ ಲಾಂಗ್. ಸೊ ಅಷ್ಟೆಲ್ಲ ಅಷ್ಟೊಂದು ಪರ್ಫೆಕ್ಟ್ ಲಾಗರ್ ಅಲ್ಲ, ಸಾಕ್ಬಿಡು. ಸೊ ಗೈಸ್ ಇವಾಗ ಇವಾಗ ವಿ ಆರ್ ಗೋಯಿಂಗ್ ಟು ಕೋಟಾಯಂ. ಇವಾಗ ಎಲ್ಲೇ ಎರ್ನಾಕುಲಮಲ್ಲಿ ಇದ್ದೀವಿ. ಆಲ್ರೆಡಿ ಇವಾಗ ಟ್ರೈನ್ ನಿಂತಿದೆ ಇಲ್ಲೇ ಮುಂದೆ ಜನರಲ್ ಅಂತ. ಅವಾಗಿಂದ ಅಲ್ಲಿ ಮುಂದೆಯಿಂದ ಹಿಂದೆ ಅಡ್ಡಾಡ್ ಸಾಕಾಗಿದೆ. ಬೆಳಿಗ್ಗೆ ಮೊದಲು ಶೆಕೆ ಕೂಡ ಭಾಳ ಇದೆ, ಮೂರ್ಗೂ ಭಾಳ ಬೇವ್ತಿದ್ದೀವಿ ಆಗಲಿ ಬೆಳಗ್ಗೆನೆ. ಇವಾಗ ಸೊ ಗೈಸ್ ಈಗ ಕೋಟಾಯಂಗೆ ಹೋಗ್ತಿದ್ದೀವಿ. ಟ್ರೈನಲ್ಲಿ ಹೋಗ್ತಿದ್ವಿ, ಭಾಳ ಚೆನ್ನಾಗಿದೆ ವ್ಯೂ. ಭಾಳ ಚೆನ್ನಾಗಿದೆ. ಇವಾಗ ನಾವು ಕೋಟಾಯಮಲ್ಲಿ ಹೋಗ್ಬೇಕು. ಕೋಟಾಯಮಲ್ಲಿ ತಿಂಡಿ ಈಟ್ ಸಮಥಿಂಗ್. ಸರಿ. ಸೊ ಗೈಸ್ ವಿ ಹ್ಯಾವ್ ರೀಚ್ಡ್ ಕೋಟಾಯಂ. ಇವಾಗ ನಾವು ಬೇಗ ಹೋಗಿ, ಹೊಟ್ಟೆ ಭಾಳ ಹಸಿತೈತೆ, ತಿಂಡಿ ತಿಂದು ಇವಾಗ ತಿಂಡಿ ತಿಂದು ಮತ್ತು ಒಂದು ಬೋಟಿಂದ ಏನೋ ಇದಿದೆ ಅಲ್ಲಿ ಹೋಗ್ತೀವಿ. ಗೈಸ್ ಇಲ್ಲಿಂದೆಲ್ಲ ಬಸ್ ನೋಡಿ, ಎಲ್ಲ ಕಲರ್ ಇಲ್ಲಿ ಗ್ರೀನ್ ಇದೆ, ಅಲ್ಲಿ ಯಾವುದೋ ಬ್ಲೂ ಇದೆ, ಎಲ್ಲ ಒಂದೊಂದು ಬಸ್ಸಿಗೆ. ಆಲ್ವಿನ್ ಹಾಯ್. ಸೊ ಗೈಸ್ ಈಗ ಕೋಟಾಯಮಲ್ಲಿ ಇಳಿದಿದ್ದೀವಿ. ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಲ್ಲೇ ಒಂದು ಹೋಟ್ಲಲ್ಲಿ ಬಂದಿದ್ದೀವಿ. ಹಲೋ ಗೈಸ್, ಈಗ ನಾವು ಬೋಟ್ ಹೌಸಿಗೆ ಬಂದಿದ್ದೀವಿ. ಐ ಮೀನ್ ಕೋಟಾಯಂ ಏನಿದು ಜೆಟಿ ಅಂತೆ. ಇಲ್ಲಿಂದ ಈಗ ಅಲ್ಲಪ್ಪೆಗೆ ಹೋಗಿ ಅಲ್ಲಿಂದ ಊಟ ಮಾಡಿ ನೆಕ್ಸ್ಟ್ ಏನು ವರ್ಕಲಾಗೆ ಈವ್ನಿಂಗ್ ವರ್ಕಲಾಗೆ ಹೋಗ್ತೀವಿ. ಇದೇ ನೋಡಿ ಒಂದು ಆ್ಯಕ್ಚುಲಿ ಗೌರ್ಮೆಂಟಿಂದ ಇದು ಗೌರ್ಮೆಂಟ್ ಬಸ್. ಇನ್ನು ಹೌಸ್ ಬೋಟ್ಸ್ ಅಂತ ಎಲ್ಲ ಬರುತ್ತೆ, ಅದು ಭಾಳ ಎಕ್ಸ್ಪೆನ್ಸ್. ಬಜೆಟ್ ಅಷ್ಟು. ಇದು ಒಂಥರ
ಬಸ್ ಇದ್ದಂಗೆ ಎಲ್ಲ ಕಡೆ ಹೆಂಗೆ ನಮ್ಮ ಊರಲ್ಲಿ ಬಸ್ ಟ್ರಾನ್ಸ್ಪೋರ್ಟೇಷನ್ ಏನಾಗುತ್ತೋ ಇದು ಹಂಗೆ ಒಂಥರ ಬೋಟ್ ನಿಮಗೆ ಬೋಟಲ್ಲ ಆಡಿ ಒಂಥರ ಬೋಟ್ ಅಲ್ಲ, ಬೋಟೇ ಇದು. ಬೋಟ್ ಸಾರಿ. ಬೋಟ್ ಇಲ್ಲೇ ನಿಂತೈತೆ. ಇದು ಅಷ್ಟೇ ನೀರಷ್ಟೇ ಮುಂದೆ ಹೋಗ್ತಾ ಇದೆ. ಇಲ್ಲಿಂದ ಆಲ್ಮೋಸ್ಟ್ ಅಲಪ್ಪೆಗೆ ಒಂದು 2.5 3 hours ಅಂತ ಒಂದು ಫಿಲಮ್ ಇದೆ, 3 hours ಜರ್ನಿ. ಹಾಂ, ಅಲಪ್ಪೆ ಅಂತ ಒಂದು ಫಿಲಮ್ ಇದೆ. ಅಲಪ್ಪೆ ಅಂತ ಒಂದು ಫಿಲಮ್ ಇದೆ. ಇಲ್ಲಿ ಮೇಲೆಲ್ಲ ಇದು ಲೈಫ್ ಜಾಕೆಟ್ ಇಟ್ಟಿದ್ದಾರೆ. ಯಾರಿಗಾದ್ರೂ ಏನಾದ್ರು ಅಕಸ್ಮಾತ್ ಬೋಟಿಗೆ ಮುಳುಗಿಲಿಗೆ ಹೋಗಿ ಮುಳುಗಿಲಿಗೆ ಗಿಳಿಗೆ ಹೋಗ್ತಾನಂತ. ಸೆಕೆ ಭಾಳ ಇದೆ ಇಲ್ಲಿ ಆ್ಯಕ್ಚುಲಿ. ನಂಗೆ ಬೆವತ್ತು ಸಾಕೈತೆ ನನಗೆ. ಬಾಂಡು ಇಲ್ಲಿಂದ ಬರಬೇಕು, ಅಲ್ಲಿಂದ ನೀರು ಬರ್ತಿಲ್ಲ. ಐ ಮೀನ್ ಇಲ್ಲಿಂದ ಕಂಡ್ರು ಡ್ರೈವರ್ ಆ್ಯಕ್ಚುಲಿ ಇಲ್ಲಿ ಮೇಲೆ ಕುಂತು ಓಡಿಸ್ತಾರಂತ, ನಾವಿಲ್ಲ ಕೆಳಗೆ. ಅಲ್ಲಿ ಏನಾರು ಎಮರ್ಜೆನ್ಸಿ ಬಂದ್ಬಿಟ್ರೆ ಅಲ್ಲಿ ಹಂಗೆ ಜಂಪ್ ಮಾಡು. ನಿಮಗೆ ಲೈಫ್ ಜಾಕೆಟ್ಸ್ ಕೊಟ್ಟಿರ್ತಾರೆ, ಅದು ಹಾಕೊಂಡು ಜಂಪ್ ಮಾಡ್ತಾರೆ. ಈಜು ಬಂದರೆ ಈಜು ಹಾಕೊಂಡು ಈಜು ಬರಲಿಲ್ಲಪ್ಪ ಅಂದ್ರೆ 10 ಮಿಲನ್ ಮುಳುಗ್ತತ್ಲೆ ಹೇಳಿ. ಇವನಂತಿದ್ರೆ ಅಯ್ಯೋ ಪ್ರಳಯನ ಆಗ್ಬಿಡ್ದು. ಏನವ ಶೇಕ್ ಮಿಲನ್ ಫುಲ್ಲು ಹೊರಗೆ ಜಾಗ ಚಿಕ್ಕ ಹುಡುಗ ಥರ ಗೊತ್ತಾಗ್ಬಿಟ್ಟಿದೆ ನನಗೆ ಆಯ್ತದ. ಗೈಸ್ ಬ್ಯಾಡ್ ಲಕ್. ಆ್ಯಕ್ಚುಲಿ ಬೋಟಲ್ಲಿ ಹೋಗಿದ್ವಲ್ಲ, ಅದು ಇನ್ನೂ 1 o'clock ಬಿಡ್ತಾರೆ ಅಂತ. ನಾವು 11:30 ಅಂತ ಹೇಳಿದರು. ಬಟ್ ನಮಗಿನ್ನೂ ಭಾಳ ಬೇರೆ ಪ್ಲೇಸಸ್ ಕೂಡ ಹೋಗೋಕ್ಕೈತೆ ಅದಕ್ಕಂತ. ಬಟ್ ಇವಾಗ ಮತ್ತೆ ಬೇಜಾರಾಗಿ ಮತ್ತೆ ವಾಪಸ್ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು, 2 ಗಂಟೆ ಟ್ರೈನ್ ಇದೆ ನೆಕ್ಸ್ಟ್ ವರ್ಕಲ ಹೋಗೋದು. ಬಟ್ ಇನ್ನು 2 ತಾಸು ಇಲ್ಲೇ ಇವಾಗ 12 ಆಗಿದೆ ಟೈಮ್ ಎಕ್ಸಾಕ್ಟ್ಲಿ. ಅಲ್ಲಿ ತಂಗೆ ಏನು ಮಾಡೋಣ ನಾನು? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನನಗೆ ಸುಸ್ತಾಗೈತಿ, ಮಾತು ಬರ್ತಿಲ್ಲ, ಬೆವ್ರು ಇಳಿತೈತಿ. ಬೇರೆ ಸೆಕೆ ಭಾಳ ಇದೆ ಗಾಯ್ಸಿ. ಬೇವ್ರು ಇಳಿದು ಸಾಕಾಗ್ಬಿಟ್ಟು ಬೇವ್ರು ಇಳಿದು ಸಾಕಾಗ್ಬಿಟ್ಟು. ಪಾಪ ಇವನಿಗೂ 2 ಬ್ಯಾಗ್ ಎತ್ಕೊಂಡ್ಬಂದಿದ್ದಾರೆ, ಒಂದು ಲ್ಯಾಪ್ಟಾಪು, ಒಂದು ಬಟ್ಟೆ ಬ್ಯಾಗ್. ಸೊ ಒಳಗೆ ಹೋಗೋಣ. AC ವೇಟಿಂಗ್ ಐತೆ, ಕುತ್ಕೊಳ್ಳೋಣ. ಕೇಳಿ ಎಷ್ಟಾಗುತ್ತೆ ರೀ ದುಡ್ಡಪ್ಪ? ಆಟೋ ನಾನೇ ಕೊಟ್ಟಿರೋದು. ಗೈಸ್ ಇವಾಗ ಇಲ್ಲೇನೋ AC ವೇಟಿಂಗ್ ರೂಮ್ ಇದೆ. So guys, finally we are in Varakala, North Cliff, and we are heading towards beach.